ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ನಾನು ಬೆಳಗ್ಗೆ ಬೇಗ ಎದ್ದು ಮಾಮೂಲಿ ನಾನು 4:10ಕ್ಕೆ ಎದ್ದೆ. 3:30ಗೆ ಅಲಾರಾಮ್ ಇಟ್ಕೊಂಡಿದ್ದೆ. 4:10ಕ್ಕೆ ಎದ್ದು ಸ್ನಾನ ಮಾಡಿ ಬಾಗಿಲು ತೊಳೆದು ಇವಾಗ ದೇವ್ರ ರೂಮಿಗೆ ಬಂದು ಫೋಟೋಕ್ಕೆಲ್ಲ ಹೂವು ಇಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ನಾನು 3 ವಾರ ಉಪ್ಪಿನ ದೀಪ ಹಚ್ಚಿದ್ನಲ್ಲ, ಅದು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ನಂದು ಸ್ವಲ್ಪ ತಿಂಗಳದ್ದು ಪ್ರಾಬ್ಲಮ್ ಇತ್ತು, ಅದೆಲ್ಲ ಮುಗೀತು. ಮುಗಿದ್ಮೇಲೆ ನಾನಿವಾಗ ಇವತ್ತು ಮೊದಲನೇ ಶ್ರಾವಣ ಮಾಸದ ಮೊದಲನೇ ಶುಕ್ರವಾರದ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ನೈಟೇ ಎಲ್ಲ ಕೆಲಸ ಮುಗಿಸಿದ್ದೆ. ಇವಾಗ ಬೆಳಗ್ಗೆ ಎದ್ದು ಬರೀ ಪೂಜೆ. ನಾನು ಪ್ರತಿ ವಾರವೂ ಅಷ್ಟೇ, ಪ್ರತಿ ಶುಕ್ರವಾರ ಮಂಗಳವಾರವೂ ಅಷ್ಟೇ ನೈಟೇ ಎಲ್ಲ ಕೆಲಸ ಮುಗಿಸ್ಕೊಂಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ಎದ್ದು ಮಾಡಬೇಕು ಅಂದರೆ ನೈಟೇ ಕೆಲಸ ಮುಗಿಸ್ಕೊತೀನಿ. ಬೆಳಗ್ಗೆ ಎದ್ದು ಬರೀ ಬಾಗಿಲು ತೊಳೆಯೋದು, ಸ್ನಾನ ಮಾಡಿ ಪೂಜೆ ಮಾಡೋದು ಅಷ್ಟೇ ಇರಬೇಕು ನನಗೆ. ಹಂಗಾಗಿ ನೈಟೇ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ನಲ್ವ, ಅದಕ್ಕೆ ಹೂವು ಎಲ್ಲ ನೈಟೇ ತಂದಿಟ್ಕೊಂಡಿದ್ದೆ. ಅದಕ್ಕೆ ಈಗೆಲ್ಲ ಸ್ವಲ್ಪ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಈ ಪತ್ರ ಎಲ್ಲ ನೈಟೇ ಕಿತ್ಕೊಂಬಂದು ಇಟ್ಕೊಂಡಿದ್ದೆ. ಸಾರಿ, ನೈಟಲ್ಲ, ನೆನ್ನೆ ಸಂಜೆ. ದೀಪ ನಾನು ಹಿತ್ತಾಳೆ ದೀಪನ ತೆಗಿತಾ ಇದ್ದೀನಿ. ಯಾಕೆ ಅಂದರೆ ನಾನು ಉಪ್ಪಿನ ದೀಪ ಹಚ್ಚಿದ್ನಲ್ವ, ಉಪ್ಪಿನ ದೀಪ ಹಚ್ಚೋ ದೀಪಗಳು ಇದ್ದವು. ಅವನ್ನು ನಾನು ಇವತ್ತಿನಿಂದ ಮಾಮೂಲಿ ಪೂಜೆಗೆ ನಾನು ಅದನ್ನು ಉಪಯೋಗಿಸ್ಕೊತೀನಿ. ಯಾಕೆ ಅಂದರೆ ಇವಾಗ ವರ್ಷಕ್ಕೊಂದ್ಸಲಿ ಆಷಾಢದ ಮಾಸದಲ್ಲಿ ಉಪ್ಪಿನ ದೀಪ ಹಚ್ಚೋದು. ಅವು ಇನ್ನೂ ವರ್ಷದ ತನಕ ಅವು ಸುಮ್ಮನೆ ಯಾಕೆ ಮೂಲೆಯಲ್ಲಿಟ್ಟು ಅವನ್ನ ಧೂಳಿಡಿಸ್ಬೇಕು ಅಲ್ವಾ, ಅದು ಸರಿ ಹೋಗೋಲ್ಲ. ಡೈಲಿ ಅದರಲ್ಲೇ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಅನ್ನಿಸ್ತು. ಹಿತ್ತಾಳೆ ದೀಪ ಏನಕ್ಕೆ ತೆಗ್ದೆ ಅಂದರೆ ಅದು ಒಂಥರ ಎಣ್ಣೆ ಬಿಟ್ಬಿಟ್ರೆ ಒಂದು 3 ದಿವಸ 4 ದಿವಸ ಅದರಲ್ಲಿ ಅದು ಬಿಟ್ಬಿಟ್ರೆ ತೊಳೆದಂಗೆ ಎಲ್ಲ ಒಂಥರ ಒಳಗಡೆ ಹೆಸರುಗಟ್ಬಿಡೋದು. ಅದೇನೋ ಗೊತ್ತಿಲ್ಲ, ಹಿತ್ತಾಳೆ ದೀಪ ಹೆಸರುಗಟ್ಬಿಡುತ್ತೆ. ಅದಕ್ಕೆ ನಾನು ಇದು ಬೇಡ ಅಂದ್ಬಿಟ್ಟು ಮತ್ತು ವಾರ ತೊಳಿಬೇಕು, ಅದಕ್ಕೆ ಹುಣಸೆಹಣ್ಣೆಲ್ಲ ಹೊಂಚಬೇಕು, ಬೇಡ ಅಂದ್ಬಿಟ್ಟು ಈ ಮಾಮೂಲಿ ಮಣ್ಣಿನ ದೀಪ ನಾನು ಉಪ್ಪಿನ ದೀಪ ಹಚ್ಚೋಕ್ಕೆ ಅಂತ ತಂದಿದ್ನಲ್ವ, ಅದನ್ನೇ ನಾನು ಇವಾಗ ಮಾಮೂಲಿ ಪೂಜೆಗೆ ಉಪಯೋಗಿಸ್ಕೊತೀನಿ. 2 ದೀಪ ಹಚ್ಚಬೇಕಲ್ವ, ಇದು 1 ದೀಪ ಹಚ್ಚಂಗಿಲ್ವಂತೆ. ಅವಾಗೆಲ್ಲ ನಾವು ಒಂದೊಂದೇ ದೀಪ ಹಚ್ಚುತ್ತಿದ್ವಿ, ಈಗ 2 ದೀಪ ಹಚ್ಚಿರಿ ಅಂತಾರೆ. ಇರಲಿ, ನಾನು ಮಾಮೂಲಿ ಹಿತ್ತಾಳೆ ದೀಪನೇ 2 ಹಚ್ಚುತ್ತಾ ಇದ್ದಿದ್ದು. ಹಂಗಾಗಿ ಮಣ್ಣಿನ ದೀಪನೇ 2 ಹಚ್ಚುತ್ತಾ ಇದ್ದೀನಿ. ಇದು ನಾವು ಸಗಣಿ ಇಟ್ಬಿಟ್ಟು ನಾಟಿ ಹಸಿಂದು ಸಗಣಿ ತಂದು ಅದನ್ನು ಕಲಸ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಅದ್ರ ಮೇಲೆ ದೀಪ ಇಟ್ಟು ದೀಪಕ್ಕೆ ಅರಿಶಿನ ಕುಂಕುಮ ಇಟ್ಟು ಹಚ್ಚುತ್ತಾ ಇದ್ವಿ. ನಾವು ಊರುಗಳಲ್ಲಿದ್ದಾಗ, ಮತ್ತು ಊರುಗಳಲ್ಲಂದರೆ ಸಗಣಿ ಸಿಗೋದು, ಇಲ್ಲಿ ಸಗಣಿ ಇಲ್ವಲ್ಲ, ಅದಕ್ಕೋಸ್ಕರ ನಾನು ಪ್ಲೇಟ್ ಮೇಲೆ ದೀಪ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಅವೆಲ್ಲೋ ಇಕ್ಕಿ ನಾವು ಧೂಳುಗಡಿಸಿ ಅದು ವರ್ಷದ ತನಕ ಅಲ್ಲಿ ಬೀಳೋ ಬದಲು, ಅಲ್ಲಿ ಇಕ್ಕೋ ಬದಲು ಅದನ್ನೇ ನಾವು ಡೈಲಿ ದೀಪ ಹಚ್ಚಿದ್ರೆ ಒಳ್ಳೆಯದಲ್ವ. ಅದು ನನ್ನ ಒಂದು ಅಭಿಪ್ರಾಯ. ಅದಕ್ಕೋಸ್ಕರ ನಾನು ಅದೇ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈಗ ಟೈಮ್ ಬಂದು 5:25, 5:30 ನೋಡಿ, 5:30 ಆಗೇ ಹೋಯ್ತು. ಇವತ್ತು ಒಂದು ಸ್ವಲ್ಪ ಬೆಳಕಾಗೈತೆ ನಾನು ಅಲ್ಲೇ ಪೂಜೆ ಮಾಡೋಷ್ಟೊತ್ತಿಗೆ. ಹಾಗಾಗಿ ಎಲ್ಲ ನಾನು ಭೀಮನ ಅಮಾವಾಸ್ಯೆ ಆಯ್ತಲ್ವ, ಭೀಮನ ಅಮಾವಾಸ್ಯೆ ದಿವಸ ನಾನು ಪೂಜೆ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಮಾಡೋಂಗೂ ಇರಲಿಲ್ಲ, ದೇವ್ರ ರೂಮಿಗೆ ಬರೋಂಗಿರಲಿಲ್ಲ. ಅದಕ್ಕೆ ಇವತ್ತು ಎಲ್ಲ ಶುಕ್ರವಾರದ ಪೂಜೆನೂ ಆಯಿತು. ನೋಡಿ, ನನಗೆ ಮೇಲ್ಗಡೆ ನಾನು ತಲೆಬಾಗ್ಲ ಹತ್ರ ಮೇಲ್ಗಡೆ ಅಂದರೆ ಒಳಗಡೆ ಬರೋವಾಗ ಒಳಗಡೆ ಮಕ್ಕೆ ಒಂದು ನಮ್ಮ ಮನೆ ದೇವ್ರದ್ದು ಆಂಜನೇಯಂದು ಫೋಟೋ ತೆಗ್ಲಾಕಿದ್ದೀನಿ. ಅದಕ್ಕೆ ಹೂವು ಇಡೋಕ್ಕಾಗಲ್ಲ, ಎಟ್ಕಲ್ಲ, ಮೇಲೆ ಹೊಡೆದ್ಬಿಟ್ಟವ್ರೆ ಮಳೆ. ನಾನು ಫೋಟೋ ತೆಗ್ಲಾಕ್ಬಿಟ್ಟಿದ್ದೀನಿ, ಹೂವು ಈಗ ಇಕ್ಕೋಕ್ಕಾಗ್ತಿಲ್ಲ. ಅದಕ್ಕೆ ಹೂವು ಇಕ್ಕೋಕ್ಕಾಗಲ್ಲ. ಅದಕ್ಕೇ ಬರೀ ಕಡ್ಡಿ ಕರ್ಪೂರ ಅಷ್ಟೇ ಬೆಳಗ್ತೀನಿ. ಯಾವಾಗಾದರೂ ಒಂದ್ಸಲಿ ಅದಕ್ಕೊಂದು ಸ್ವಲ್ಪ ಕೆಳಗಡೆ ಇರೋ ಹೂವು ಇಕ್ಕೋ ಥರ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಬಾಗಿಲಿಗೂ ಅಷ್ಟೇ ಎದ್ದು 2 ದೀಪ ಅದಕ್ಕೂ ಬಾಗಿಲಿಗೆ ಹಚ್ಚಿದ್ದೀನಿ. ಶುಕ್ರವಾರ ಅಲ್ವ, ಅದಕ್ಕೆ ತುಳಸಿ ಕಟ್ಟೆ ಹತ್ರನೂ ಒಂದು ದೀಪ ಹಚ್ಚುತ್ತೀನಿ. ಶುಕ್ರವಾರದ ದಿವಸ, ಮಂಗಳವಾರದ ದಿವಸ ಮತ್ತು ಶನಿವಾರ 3 ವಾರ ನಾನು ಹಚ್ಚುತ್ತೀನಿ. ನಾಳೆಯಿಂದ ಶ್ರಾವಣ ಶನಿವಾರ, ನಾಳೆನೂ ಹಚ್ಚುತ್ತೀನಿ. ನೋಡಿ, ನಾನು ಪೂಜೆ ಮಾಡೋಷ್ಟೊತ್ತಿಗೆ ಇಷ್ಟು ಬೆಳಕಾಯ್ತು. ಅದ್ರಾಗಲಿ ಪರವಾಗಿಲ್ಲ, ಪೂಜೆ ಮಾಡೋದ್ನಲ್ಲ ಅದೊಂದು. ನಾನು ಬೆಳಗಿನ ಸಂಜೆ ತನಕ ಕೆಲಸ ಮಾಡಿರ್ತೀನ, ನನಗೆ ಓಡಾಡೋಕ್ಕೆ ಆಗ್ತಿಲ್ಲ. ಕಾಲು ಬೇರೆ ಎಲ್ಲ ಒಂಥರ ನೀರಾಗಾಡ್ಬಿಟ್ಟು ಕಾಲೆಲ್ಲ ಒಂಥರ ಆಗ್ಬಿಟ್ಟೈತೆ. ಅದರಲ್ಲೂ ಎದ್ದು
ಅಲ್ಲೂ ಒಂದೇ ಸಮ ಕೆಲಸ ಮಾಡ್ತಿರ್ತೀನಿ ಓಡಾಡ್ಕೊಂಡು. ಮನೆಗೂ ಬಂದು ಮನೆಯದು ಎಲ್ಲ ಮಾಡಿ ಎದ್ದು ಮಾಡಬೇಕು. ಮನೆಯದು ಎಲ್ಲ ಮಾಡ್ತೀನಿ ಎದ್ದು. ಆಮೇಲೆ ಮತ್ತೆ ಬೆಳಗಿನ ಜಾವ 3:30ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಅದು ಇದು ಪೂಜೆ ಮಾಡುವಲ್ಲೇ ಅರ್ಧ ಗಂಟೆ ಆಗುತ್ತೆ. ಬಾಗಿಲು ತೊಳೆಯುವಲ್ಲೇ ಒಂದು ಕಾಲು ಗಂಟೆ ಆಗುತ್ತೆ ನನಗೆ. ಕಾಲು ಗಂಟೆ ಬೇಕು ಬಾಗಿಲು ತೊಳೆಯೋಕ್ಕೆ. ಕಾಲು ಗಂಟೆ ಅರ್ಧ ಗಂಟೆ ಬಾಗಿಲು ತೊಳೆಯೋಕ್ಕೆ. ಪೂಜೆ ಮಾಡೋಕ್ಕೆ 1 ಅವರ್ 1.5 ಅವರ್ ಬೇಕೇ ಬೇಕು. ಯಾಕಂದರೆ ನಾನು ಸ್ವಲ್ಪ ಪೂಜೆ ಮಾಡೋದ್ರಾಗ ಲೇಟೇ. ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಬೇಗ ಮುಗಿಸ್ತೀನಿ. ದೇವ್ರ ಸಾಮಾನೆಲ್ಲ ತೊಳೆದು ಅದಕ್ಕೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಪೂಜೆದೆಲ್ಲ ಮುಗೀತು. ನಾನು ಇನ್ನೂ ಒಂದು ವಿಷಯ ಹೇಳ್ತೀನಿ. ನಾವು ದೇವ್ರ ಹತ್ರ ಪೂಜೆ ಮಾಡಬೇಕಾದ್ರೆ ಯಾವುದ್ರ ಬಗ್ಗೆನೂ ಯಾವುದೇ ಒಂದು ಪೂಜೆ ಮಾಡಿದ್ರು ಅಷ್ಟೇ, ನಾವು ದೇವಸ್ಥಾನಕ್ಕೆ ಹೋಗಲಿ ಮನೆಯಲ್ಲಿರಲಿ ಎಲ್ಲೇ ಇರಲಿ ಪೂಜೆ ಮಾಡಲಿ, ನಾವು ಮನೆಯಲ್ಲೇ ಒಂದು ಪೂಜೆ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ದೇವಸ್ಥಾನಗಳಿಗೆ ದೂರ ಹೋಗೋಕ್ಕಾಗಲ್ಲ. ನಾನಂತೂ ಆಷಾಢ ಮಾಸದಲ್ಲಿ ಎಲ್ಲೂ ಹೋಗೇ ಇಲ್ಲ ದೇವಸ್ಥಾನಗಳಿಗೆ. ಯಾಕೆ ಅಂದರೆ ಜನ ತುಂಬ ರಶ್ ಇರ್ತಾರೆ, ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ. ಹೋಗಬೇಕು ಅನ್ನೋ ಆಸೆ, ಆದರೂ ಆ ಜನ ರಶ್ ನೋಡಿಬಿಟ್ರೇ ಭಯ ಆಗುತ್ತೆ ಬಸ್ಗಳಲ್ಲಿ. ಹಾಗಾಗಿ ನಾನೆಲ್ಲೂ ಹೋಗಿಲ್ಲ. ಮನೆಯಲ್ಲೇ ತಾಯಿನ ನೆನೆಸಿ ಮನೆಯಲ್ಲೇ ಪೂಜೆ ಮಾಡಿದ್ದೀನಿ. ಆಷಾಢ ಮಾಸದಲ್ಲೂ ಅಷ್ಟೇ. ಶ್ರಾವಣ ನೋಡೋಣ, ಶ್ರಾವಣದಲ್ಲೂ ಅಷ್ಟೇ ಮನೆಯಲ್ಲೇ ಪೂಜೆ ಮಾಡಿಬಿಡ್ತೀನಿ. ರಶಲ್ಲೆಲ್ಲ ಹೋಗೋಕ್ಕಾಗಲ್ಲ. ನಾವು ಪೂಜೆ ಮಾಡಬೇಕಾದ್ರೆ ನಾವು ಎಷ್ಟೇ ಒಂದು ದೇವ್ರಿಗೆ ಪೂಜೆಗೆ ಹೋಗಲಿ ಏನೇ ಹೋಗಲಿ, ಮನುಷ್ಯನಲ್ಲಿರೋ ಒಂದು ಅಸೂಯೆ, ಒಂದು ಹೊಟ್ಟೆ ಉರಿ ಹೊಟ್ಟೆ ಕಿಚ್ಚು ಮಾತ್ರ ಹೋಗಲ್ಲ ಅಲ್ವಾ. ನಮ್ಮ ಮನೇಲಿ ಏನೇ ದೇವ್ರ ಪೂಜೆ ಮಾಡ್ಬೋದು, ಏನೇ ಮಾಡ್ಬೋದು, ಆದರೆ ಮನುಷ್ಯನ ಗುಣ ಅದೇನೋ ಹೇಳ್ತಾರಲ್ವ, ಹುಟ್ಟು ಗುಣ ಅದೇನೋ ಮಾಡಿದ್ರು ಲಾಸ್ಟ್ವರೆಗೂ ಅದೇನೋ ಆದರೂ ಹೋಗಲ್ಲ ಅಂತ. ನಾನು ಹೇಳೋದು, ಎಷ್ಟೇ ಒಂದು ಪೂಜೆ ಮಾಡ್ತೀವಿ, ಹೋಗೋ ದೇವ್ರುಗಳಿಗೆಲ್ಲ ಹೋಗ್ತಿರ್ತೀವಿ ಬರ್ತಿರ್ತೀವಿ, ಆದರೆ ಮನುಷ್ಯನಲ್ಲಿರೋ ದುರಹಂಕಾರ ಮತ್ತು ಅಸೂಯೆ ಹೊಟ್ಟೆ ಉರಿ ಮಾತ್ರ ಹೋಗಲ್ಲ. ಇನ್ನೊಬ್ರನ್ನ ನೋಡಿ ಸಹಿಸ್ಕೊಳ್ದಂಗೆ, ಇನ್ನೊಬ್ರನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋದು, ಆಮೇಲೆ ಅವ್ರಿವ್ರಿಗೆ ತಂದಿಕ್ಕೋದು, ತಮಾಷೆ ಆಮೇಲೆ ಜಗಳಗಳು ತಂದಿಡೋದು, ಚೆನ್ನಾಗೇ ಇರೋದು, ನಮ್ಮ ಹತ್ರನೂ ಚೆನ್ನಾಗಿದ್ದು ನಮ್ಮ ಹತ್ರ ತಿಳ್ಕೊಳ್ಳೋದು, ನಮ್ಮ ಹತ್ರ ಚೆನ್ನಾಗಿದ್ದು ನಮ್ಮ ವಿಷಯನೆಲ್ಲ ತಿಳ್ಕೊಂಡು ನಮ್ಮ ಬಗ್ಗೆ ಎಲ್ಲ ತಿಳ್ಕೊಂಬಿಡೋದು, ನಮ್ಮ ಮುಂದೆ ಅವ್ರಿಗೆ ಯಾರು ಆಗಲ್ವೋ ಅವ್ರನ್ನ ಬೈಕೊಳ್ಳೋದು, ಆಮೇಲೆ ನಮ್ಮ ಹತ್ರ ಜಗಳ ಆಡಿಬಿಟ್ಟು ಯಾವುದ್ಯಾವುದೋ ವಿಷಯಕ್ಕೆ ನಮ್ಮ ಹತ್ರ ಜಗಳ ಆಡಿ ನಮ್ಮನ್ನು ಹೋಗ್ಬಿಟ್ಟು ಇವಾಗ ಅವರು ಯಾರನ್ನು ಬೈಕೊಂಡಿರ್ತಾರೋ ಅವ್ರ ಮುಂದೆ ಹೋಗ್ಬಿಟ್ಟು ನಮ್ಮದೆಲ್ಲ ಹೇಳೋದು. ನೋಡಿ, ಈ ಥರ ಜನಗಳು ನಾವೆಷ್ಟೇ ಪೂಜೆ ಮಾಡಲಿ ಏನೇ ಮಾಡಲಿ ಮನುಷ್ಯನಲ್ಲಿರೋ ಗುಣಗಳು ಮಾತ್ರ ಹೋಗಲ್ಲ. ಇದು ಮನುಷ್ಯನಲ್ಲಿರೋ ಗುಣ. ಆಮೇಲೆ ಅಕ್ಕ ತಂಗಿದಿರಿಗೆ ತಂದಿಕ್ಬಿಡೋದು, ಆಮೇಲೆ ಹೀಗೆ ಒಂದು ಇರೋ ತನಕ ಚೆನ್ನಾಗಿದ್ಬಿಡೋದು, ಬೆಣ್ಣೆ ಥರ ಮಾತಾಡ್ಕೊಂಡು ಇದ್ಬಿಡೋದು, ನಮ್ಮ ವಿಷಯನೆಲ್ಲ ತಿಳ್ಕೊಂಬಿಡೋದು, ಅದನ್ನ ಹೋಗಿ ಇನ್ನೊಬ್ರ ಹತ್ರ ಹೇಳೋದು. ಆಮೇಲೆ ಅವರು ಇವಾಗ ನಮ್ಮ ಹತ್ರ ಏನೆಲ್ಲ ತಿಳ್ಕೊಂಡಿರ್ತಾರೆ, ಅವ್ರನ್ನ ಬೈಕೊಂಡಿರ್ತಾರೆ, ಆಮೇಲೆ ಹೋಗ್ಬಿಟ್ಟು ನಮ್ಮ ವಿಷಯನೇ ಅವ್ರ ಹತ್ರ ಹೇಳೋದು, ಅಲ್ಲಿದ್ದು ಇಲ್ಲಿ ಹೇಳೋದು, ಇಲ್ಲಿದ್ದು ಅಲ್ಲಿ ಹೇಳೋದು, ತಂದಿಕ್ಕೋದು. ನಾನು ಇವತ್ತು ಯಾರ ಮೇಲೆ ಜಗಳ ತೆಗೀಲಿ, ಇವತ್ತು ಯಾರ ವಿಷಯ ಮಾತಾಡಲಿ, ಇವತ್ತು ನಾವು ಯಾರು ಏನಂತ ಅನ್ನಲಿ ಅಂತ ಎಲ್ಲ ಅಂದ್ಬಿಟ್ಟು ಎಲ್ಲ ಒಂದು ವಿಷ ತುಂಬಿರೋ ಒಂದು ವಿಷುದ್ಧದ್ದು ಒಂದು ಪಾತ್ರೆನೇ ಅವ್ರ ಮೈಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ವಿಷ ತುಂಬಿರೋ ಅವ್ರ ದೇಹನೇ ವಿಷ ಇರುತ್ತೆ, ಅವ್ರ ದೇಹದಲ್ಲೇ ವಿಷ ಇರುತ್ತೆ, ಅವ್ರ ಅಂಗಾಂಗನೂ ವಿಷನೇ ತುಂಬ್ಕೊಂಬಿಟ್ಟಿರ್ತಾರೆ. ಅಂಥದ್ರಲ್ಲೂ ಅಂಥ ವಿಷ ತುಂಬಿರೋ ಒಬ್ಬ ಮನುಷ್ಯ ದೇವ್ರ ಮುಂದೆ ಕೂತ್ಕೊಂಡು ಏನು ಬೇಡ್ಕೋಬೋದು? ದೇವರು ಬೇಡ್ಕೊಂಡಾಗ ದೇವ್ರ ಮುಂದೆ ಕೂತ್ಕೊಂಡು ನಾವು ಪ್ರಾರ್ಥನೆ ಮಾಡ್ತೀವಲ್ವ, ಒಳ್ಳೇದು ಮಾಡು ಅಂತ. ವಿಷ ತುಂಬಿರೋ ಮನುಷ್ಯನಿಗೆ ಹೆಂಗೆ ಥರ ದೇವ್ರು ಒಳ್ಳೇದು ಮಾಡ್ಬೋದು ಅಲ್ವ? ಈ ಥರ ಒಂದು ವಿಷದ ಜನನೂ ನಾನು ನೋಡಿದ್ದೀನಿ, ವಿಷ ತುಂಬಿರೋ ಜನಗಳ್ನೂ ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ನಾವಿಲ್ಲೇ ಒಂದು ದೇವ್ರನ್ನ ನಾವು ಇಷ್ಟು ಪೂಜೆ ಅಂಥ ವಿಷ ತುಂಬಿರೋ ಮನುಷ್ಯ ಇಷ್ಟೇ ದೇವ್ರನ್ನ ಪೂಜೆ ಮಾಡಿದ್ರೂ ಅವ್ರಿಗೆ ಒಳ್ಳೇದಾಗಲ್ಲ. ಅವ್ರು ಹೇಳೋದು ಒಂದೇ, ನಮಗೆ ದೇವ್ರು ಒಳ್ಳೇದು ಮಾಡಲಿಲ್ಲ, ನಮಗೆ ಆ ದೇವ್ರಿಗೆ ಪೂಜೆ ಮಾಡಿರೋ ದೇವ್ರು ನಮ್ಗೆ ಒಳ್ಳೇದು ಮಾಡಲ್ಲ ಅಂತ ಹೇಳ್ತಾರೆ. ಹೇಳ್ತಾರೆ ಅವರು? ಏನಕ್ಕೆ ಒಳ್ಳೇದು ಮಾಡಲ್ಲ ಅಂದರೆ, ನಿಮ್ಮಲ್ಲಿರೋ ವಿಷನೇ ನಿಮ್ಮನ್ನು ತಿನ್ನುತ್ತೆ. ನಿಮ್ಮಲ್ಲಿ ಏನು ವಿಷ ಇಟ್ಕೊಂಡು ದೇವರಲ್ಲಿ ಪೂಜೆ ಮಾಡ್ತೀರೋ ಆ ವಿಷ ನಿಮಗೆ ಇದಾಗುತ್ತೆ. ನೀವು ಒಬ್ಬರ ಮೇಲೆ ದ್ವೇಷ ಸಾಧಿಸ್ಕೊಂಡು ಒಬ್ಬರನ್ನ ಬೈಕೊಂಡು ಅಲ್ಲೇದಿಲ್ಲಿ ತಂದಿಕ್ಕೊಂಡು ನೀವು ಪೂಜೆ ಮಾಡ್ತೀರಲ್ವ, ಅದು ಯಾವತ್ತೂ ದೇವ್ರಿಗೆ ಸಲ್ಲಲ್ಲ. ದೇವ್ರು ಯಾವತ್ತೂ ಅದನ್ನು ಶ್ರೇಯಸ್ಸು ಮಾಡಲ್ಲ. ಯಾಕಂದರೆ ದೇವ್ರಿಗೆ ಬೇಕಾಗಿರೋದು ಕೇಡು, ಅಸೂಯೆ, ದುರಹಂಕಾರ ಅಲ್ಲ. ದೇವ್ರಿಗೆ ಬೇಕಾಗಿರೋದು ಒಂದು ನಿರ್ಮಲವಾದ ಒಂದು ಭಕ್ತಿ. ಆದರೆ ನಿಮ್ಮಲ್ಲಿ ಅದಿರಲ್ಲ.
ಕೆಲವು ಜನದಲ್ಲಿ ಅದಿರಲ್ಲ. ಅದಕ್ಕೋಸ್ಕರ ಅಲ್ಲಿದಿಲ್ಲಿ ಇಲ್ಲದಲ್ಲಿ ಹೇಳ್ಕೊಂಡು ಅವ್ರಿವ್ರ ಸಂಸಾರಕ್ಕೆ ಬೆಂಕಿ ಇಕ್ಕೊಂಡು ಅವ್ರಿವ್ರ ಸಂಸಾರ ಯಪ್ಪ ಎಂತೆಂಥ ಜನ ಅವರೇ. ಇವತ್ತು ನಾನು ಏನಕ್ಕೆ ಪೂಜೆ ಮಾಡೋ ವಿಷಯದಲ್ಲಿ ಹೇಳಿದೆ ಅಂದರೆ, ಪೂಜೆ ಮಾಡುವಾಗ ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ಇಂಥ ವಿಷ ತುಂಬಿರೋ ಮನುಷ್ಯರನ್ನು ನಾನು ನೋಡಿದ್ದೀನಿ. ಮನುಷ್ಯ ಎಷ್ಟು ವಿಷ ಅಂದರೆ ಅವ್ರ ದೇಹನೆಲ್ಲ ವಿಷ. ಇವತ್ತು ಯಾರ ಮನೆಗೆ ನಾನು ಎಲ್ಲಿ ತಂದಿಕ್ಲಿ ಅವ್ರಿವ್ರು ಚೆನ್ನಾಗಿರೋದು ನೋಡಿ ಸಹಿಸಲ್ಲ, ಅಕ್ಕ ತಂಗಿ ಚೆನ್ನಾಗಿರೋದು ನೋಡಿ ಸಹಿಸಲ್ಲ. ಈ ಥರ ಒಂದು ವಿಷ ತುಂಬಿರೋ ಅಂಥ ಜನಗಳ್ನ ನಾನು ನೋಡಿರೋದ್ರಿಂದ ಹೇಳಿದೆ ಅಷ್ಟೇ. ದಯವಿಟ್ಟು ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ, ಇಷ್ಟು ನನ್ನ ಮನಸ್ಸಿಗೆ ಬಂದಿದ್ದು ನಾನು ಹೇಳಿದ್ದೀನಿ. ಈ ಥರ ವಿಷ ತುಂಬಿರೋ ಮನುಷ್ಯ ಎಷ್ಟು ಪೂಜೆ ಮಾಡಿದ್ರೂ ದೇವ್ರಿಗೆ ಸಲ್ಲಲ್ಲ.